ನಮಸ್ಕಾರ, ನ್ಯೂಸ್ ಲಂಚ್ಗೆ ಸ್ವಾಗತ. ನಾನು ನಾಗೇಂದ್ರ ಹಾಸನ್. ಕಳಸಾ ಕಿಚ್ಚು ಇದೀಗ ರಾಜಧಾನಿ ಬೆಂಗಳೂರಿಗೆ ವ್ಯಾಪಿಸಿದೆ. ಮಹದಾಯಿ ಯೋಜನೆ ಅನುಷ್ಠಾನಕ್ಕೆ ಆಗ್ರಹಿಸಿ ಧಾರವಾಡದ ನರಗುಂದ, ನವಲಗುಂದದ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದ ರೈತರು ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಯೋಜನೆಯ ಸಂಬಂಧ ರಾಜಕೀಯ ಪಕ್ಷಗಳ ನಿಲುವು ಏನು ಎಂದು ಕೇಳುವ ನಿಟ್ಟಿನಲ್ಲಿ ಬೆಳಿಗ್ಗೆ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿದರು. ಈ ವೇಳೆ ಬಿಜೆಪಿ ನಾಯಕ ಅರಗ ಜ್ಞಾನೇಂದ್ರ ಸ್ಥಳಕ್ಕೆ ಭೇಟಿಯನ್ನ ನೀಡಿ ರೈತರೊಂದಿಗೆ ಸಂಧಾನವನ್ನ ನಡೆಸಿದರು. ಅಲ್ಲದೆ ಸಮಸ್ಯೆ ಸಂಬಂಧ ಕೇಂದ್ರಕ್ಕೆ ಮನವರಿಕೆ ಮಾಡಿಕೊಡುವುದಾಗಿ ಆಶ್ವಾಸನೆಯನ್ನು ಕೂಡ ನೀಡಿದರು. ಇನ್ನು ಬಿಜೆಪಿ ಕಚೇರಿ ಮುತ್ತಿಗೆ ಈಗಾಗಲೇ ಕಾಂಗ್ರೆಸ್ ಜೆಡಿಎಸ್ ಬಳಿಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಆಗಮಿಸ್ತಾ ಇದ್ದಂತಹ ರೈತರಿಗೆ ಶೇಷಾದ್ರಿಪುರಂ ಬಳಿ ಪೊಲೀಸರು ತಡೆಯನ್ನ ಒಡ್ಡಿದರು. ಈ ವೇಳೆ ರೈತರು ಮತ್ತು ಪೊಲೀಸರ ನಡುವೆ ವಾಗ್ವಾದವೂ ಕೂಡ ನಡೆಯಿತು. ನೀವ ನಮ್ಗೆ ಹೆಂಗ್ ಮಾಡಿದ್ರೆ ನಾವೇನ್ ಮಾಡೋಣ್ರಿ ಇವತ್ತು ಅಲ್ರಿ ಸರ್. ಅಲ್ಲ ನೀವು ಸಾಹೇಬ್ರ ಕೇಳ್ಕೊಡ್ರಿ, ನಾವು ಇರೋ ದಾರಿಯಲ್ಲೇ ಹೋಗೋಣ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಭಿಷೇಕ್. ಅಭಿಷೇಕ್, ಕುಡಿಯುವ ನೀರಿಗಾಗಿ ನಡೀತಾ ಇರತಕ್ಕಂತಹ ಈ ಒಂದು ಹೋರಾಟ ಈಗಾಗಲೇ ಕಳಸಾ ಬಂಡೂರಿಯ ಹೋರಾಟದ ಪ್ರತಿಭಟನೆಯ ಬಿಸಿ ರಾಜ್ಯ ರಾಜಧಾನಿಗೆ ಈಗಾಗಲೇ ತಲುಪಿರುವಂತದ್ದು. ಒಟ್ಟಾರೆ ಈ ಒಂದು ಪ್ರತಿಭಟನೆಯ ಬಿಸಿ ಈಗ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ರೀತಿ ಈ ಒಂದು ಬಿಸಿ ಇದೆ, ಹಾಗೇನೆ ಇಲ್ಲಿವರೆಗೂ ನಡೆದಂತಹ ಸಂಧಾನ ಸಭೆಗಳೇನಾದ್ರೂ ಸಫಲವಾಗಿದೆಯಾ ಹೇಗೆ ಅಂತ? ಎಸ್ ನಾಗೇಂದ್ರ, ಈಗಾಗಲೇ ಏನು ರೈತರ ಪ್ರತಿಭಟನೆ ಏನು ನಡೀತಾ ಇದೆ, ಈ ನಿಟ್ಟಿನಲ್ಲಿ ಏನು ಮೊದಲಿನ ಬಿಜೆಪಿ ಕಚೇರಿಗೆ ಒಂದು ಮುತ್ತಿಗೆಯನ್ನು ಹಾಕಿದ್ರು. ಅದಾದ ಬಳಿಕ ಅಲ್ಲಿ ಅರಗ ಜ್ಞಾನೇಂದ್ರ ಏನಿರ್ತಾರೆ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ರು. ಈ ರೀತಿಯಾಗಿ ಈ ಒಂದು ಯೋಜನೆಗೆ ಕೇಂದ್ರ ಸರ್ಕಾರ ಏನೋ ಒಂದು ಮಧ್ಯಸ್ಥಿಕೆ ವಹಿಸ್ಕೋಬೇಕಾಗುತ್ತೆ, ಮತ್ತೆ ಅವರ ಜೊತೆ ಕೂಡ ಮಾತಾಡೋದಕ್ಕೆ ಹೇಳಿ ಅನ್ನುವಂತಹ ಒಂದು ಮನವಿಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಶೇಷಾದ್ರಿ ಏನು ಕಾಂಗ್ರೆಸ್ ಕಚೇರಿಗೆ ಒಂದು ಭೇಟಿಗೆ ಹೋಗ್ತಾ ಇದ್ರು. ಅದಾದ ಬಳಿಕ ವಿಧಾನಸೌಧಕ್ಕೆ ಒಂದು ಮುತ್ತಿಗೆಯನ್ನ ಹಾಕೋದಕ್ಕೆ ಹೋಗೋ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿ ಇದ್ದಂತಹ ಏನು ಅವರನ್ನು ತಡೆದಿರುವಂತದ್ದು. ಈಗಾಗಲೇ ಏನು ವಿಧಾನಸೌಧದಲ್ಲಿ ಸೆಷನ್ ಇರೋ ಕಾರಣದಿಂದಾಗಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಭಟನೆ ಆಗಲಿ ಮತ್ತೆ ಇನ್ನಿತರ ಚಟುವಟಿಕೆಗಳು ಆಗೋ ಸಾಧ್ಯತೆ ಆಗಬಾರ್ದು ಅನ್ನೋ ಕಾರಣ 144 ಸೆಕ್ಷನ್ ಆಗಿರ್ತಾರೆ. ಈ ನಿಟ್ಟಿನಲ್ಲಿ ಅವರು ಇಂದು ಮುತ್ತಿಗೆಯನ್ನು ಹಾಕೋ ಸಂದರ್ಭದಲ್ಲಿ ಒಂದಷ್ಟು ಪೊಲೀಸರೊಂದಿಗೆ ಒಂದು ವಾಗ್ವಾದ ಕೂಡ ನಡೀತಾ ಇರುವಂತದ್ದು. ಈಗಲೂ ಕೂಡ ಅಷ್ಟೇ, ಏನು ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇಲ್ಲಿ ಒಂದು ಪ್ರೊಟೆಸ್ಟ್ ಒಂದು ನಡೀತಾ ಇರುವಂತದ್ದು. ಇಲ್ಲೂ ಕೂಡ ಒಂದು ಎಕ್ಸ್ಟ್ರಾ ಪೊಲೀಸರನ್ನು ಕೂಡ ಈಗ ಇಲ್ಲಿಗೆ ಕರೆಸಲಾಗಿದೆ. ಅದಾದ ಬಳಿಕ ಏನು 2 ವಿಭಾಗದ ಡಿಸಿಪಿ ಕೂಡ ಇಲ್ಲಿ ಸ್ಥಳದಲ್ಲಿ ಇದಾಗಿರುವಂತದ್ದು. ಮತ್ತೆ ವಿನಯ್ ಉಸ್ತುವಾರಿ ಸಚಿವರಾದ ವಿನಯ್ ಅವರು ಕೂಡ ಇಲ್ಲಿ ಬಂದಿರುವಂತದ್ದು. ಅವರು ಕೂಡ ಒಂದು ಮನವೊಲಿಕೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಮನವೊಲಿಕೆಗೆ ಇಲ್ಲಿನ ರೈತರು ಬಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಅವ್ರಿಗೆ ನಮ್ಮ ಬೇಡಿಕೆಯನ್ನ ನೀವು ತೀರಿಸಲೇಬೇಕು ಅನ್ನುವಂತಹ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮತ್ತೆ ಇದೊಂದು ರೀತಿಯಲ್ಲಿ ಏನು ಸಣ್ಣ ಮಟ್ಟದ ಒಂದು ಹೋರಾಟ ಏನಿದೆ ಇದು ನಾವು ಎಂದಿಗೂ ಕೂಡ ಮುಂದುವರಿಸ್ತೀವಿ, ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನ ಹಿಂದೆ ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಹೇಳಿರುವಂತದ್ದು. ಈಗಾಗಲೇ ಏನು 100 ರೈತರು ಏನು ಇಲ್ಲಿ ಬಂದು ನಿಂತಿದ್ದಾರೆ, ಇನ್ನೂ ಕೂಡ ಪ್ರತಿಭಟನೆ ಮುಂದುವರೆದಿದೆ ನಾಗೇಂದ್ರ. ಎಸ್ ಅಭಿಷೇಕ್, ಹಾಗೇನೆ ಈಗಾಗಲೇ ಬೆಳಿಗ್ಗೆ ಬಿಜೆಪಿಯ ಕಚೇರಿಗೆ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿಯ ಕಚೇರಿಗೆ ಮುತ್ತಿಗೆಯನ್ನು ಹಾಕಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಅರಗ ಜ್ಞಾನೇಂದ್ರ ಅವರು ಆ ಸ್ಥಳಕ್ಕೆ ಹೋಗಿ ಸಂಧಾನವನ್ನು ಕೂಡ ನಡೆಸಿರುವಂತದ್ದು. ಅಂದ್ರೆ ಈ ಸಂದರ್ಭದಲ್ಲಿ ಆ ಸಂಧಾನದಲ್ಲಿ ರೈತರು ಏನ್ ಕೇಳಿದ್ರು, ಅರಗ ಜ್ಞಾನೇಂದ್ರ ಅವರು ಏನ್ ಹೇಳಿದ್ರು, ಇದಕ್ಕೆ ರೈತರ ರಿಯಾಕ್ಷನ್ ಹೇಗಿತ್ತು, ಹಾಗೇನೆ ನೆಕ್ಸ್ಟ್ ಏನಾದ್ರು ಮತ್ತೆ ಈಗಾಗಲೇ ಬಿಜೆಪಿ ಆಯ್ತು, ಜೆಡಿಎಸ್, ಕಾಂಗ್ರೆಸ್, ಇಲ್ಲೂ ಏನಾದ್ರು ಮುಂದೆ ಏನಾದ್ರು ಈ ರೀತಿ ಇವರ ಒಂದು ಪ್ರತಿಭಟನೆಗಳು ಮುತ್ತಿಗೆ ಏನಾದ್ರು ಮುಂದುವರಿಯುತ್ತಾ ಹೇಗೆ ಅಂತ? ಎಷ್ಟು ಮೊದಲನೇದಾಗಿ ಜೆಡಿಎಸ್ ಕಚೇರಿಗೆ ಇವರು ಎಲ್ಲರೂ ಮುತ್ತಿಗೆ ಹಾಕಿದ್ರು. ಅದಾದ ಬಳಿಕ ಬಿಜೆಪಿ ಕಚೇರಿಗೆ ಬಂದು ಅಲ್ಲಿ ಒಂದು ಮುತ್ತಿಗೆಯನ್ನು ಹಾಕಿ ಅಲ್ಲೊಂದು ಪ್ರತಿಭಟನೆ ಮಾಡಿದ್ರು. ಈ ರೀತಿಯಾಗಿ ಒಂದು ನ್ಯಾಯ ಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಮತ್ತೆ ಏನೋ ಘೋಷಣೆಯನ್ನ ಕೂಗಿರುವಂತದ್ದು. ಈಗಾಗಲೇ ಏನೋ ಅಲ್ಲಿ ಬಂದಂತಹ ಅರಗ ಜ್ಞಾನೇಂದ್ರ ಏನಿದ್ದಾರೆ ಅವರು ಕೂಡ ಒಂದು ಹೇಳಿದ್ದಾರೆ, ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ ಏನೋ ಪ್ರಸ್ತಾಪ ಇಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಅಲ್ಲೂ ಕೂಡ ಅವರು ಸಮಾಧಾನ ಮಾಡುವಂತಹ ಒಂದು ಸಂಧಾನ ಕಾರ್ಯ ಮಾಡೋದಕ್ಕೆ ಮುಂದಾಗಿದ್ರು. ಆದ್ರೆ
ಇಲ್ಲಿನ ಜನರುಗಳಿಗೆ ಒಬ್ಬ ರಾಜಕಾರಣಿಯ ಮಾತುಗಳು ಬೇಕಾಗಿಲ್ಲ, ನಮ್ಗೆ ನ್ಯಾಯ ಬೇಕು ಅನ್ನುವಂತಹ ಒಂದೇ ಒಂದು ಆಗ್ರಹವನ್ನ ಇಟ್ಕೊಂಡು ಅವರನ್ನು ಕೂಡ ಅಲ್ಲಿಂದ ತೆರಳಿದ್ರು. ಅದಾದ ಬಳಿಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಒಂದು ಪ್ರಯತ್ನ ಕೂಡ ಹೋಗೋ ದಾರಿಯಲ್ಲಿ ಶೇಷಾದ್ರಿಪುರಂ ಅಲ್ಲಿ ಒಂದು ತಡೆ ಹಾಕಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಅವರನ್ನು ಕೂಡ ಇಲ್ಲಿಂದ ಏನು ಒಂದು ಪಾಸ್ ಆಗ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು. ಸ್ಥಳದಲ್ಲಿ ಮೋಜರಿದ್ದ ಒಂದು ಸಂಧಾನ ಕಾರ್ಯ ಫಲಿಸಿದೆ ಅಂತಾನೆ ಹೇಳ್ಬೋದು ವಿನಯ್, ಉಸ್ತುವಾರಿ ಸಚಿವರ ಇದರಿಂದ. ಈಗಾಗಲೇ ಏನು ಅವರನ್ನು ಕೂಡ ಇವಾಗ ಪೊಲೀಸರು ಹೋಗಲಿಕ್ಕೆ ಬಿಡ್ತಾ ಇದ್ದಾರೆ. ಈ ಪ್ರತಿಭಟನೆ ಎಲ್ಲಿವರೆಗೂ ಯಾವ ಕಡೆ ಮುತ್ತಿಗೆ ಅನ್ನುವಂಥದ್ದು ಇವಾಗ ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ನಾಗೇಂದ್ರ. ರೈಟ್, ಧನ್ಯವಾದಗಳು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೀವ ನಮ್ಗೆ ಹೆಂಗ್ ಮಾಡಿದ್ರೆ ನಾವೇನ್ ಮಾಡೋಣ್ರಿ ಇವತ್ತು ಅಲ್ರಿ ಸರ್. ಅಲ್ಲ ನೀವು ಸಾಹೇಬ್ರ ಕೇಳ್ಕೊಡ್ರಿ, ನಾವು ಇರೋ ದಾರಿಯಲ್ಲೇ ಹೋಗುವ. ರಾಜಕೀಯ ಮಾಡುತ್ತಿರುವ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ, ರೈತರನ್ನು ಆತ್ಮಹತ್ಯೆ ಮಾಡುತ್ತಿರುವ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ, ರೈತರನ್ನು ಕೊಲ್ಲುತ್ತಿರುವ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ